myself, Dr. Swati HK, fertility consultant, Kangruke Fertility, Mysore. So today I'm going to discuss about the basic evaluation test to be done by a couple who is trying to get pregnant since 1 year without using any contraception. ಸೊ ಇವಾಗ 1 ವರ್ಷದಿಂದ ಒಂದು ದಂಪತಿಗಳು ಯಾವುದೇ ಗರ್ಭ ನಿರೋಧಕ ಇಲ್ದಲೇ ಪ್ರೆಗ್ನೆನ್ಸಿ ಟ್ರೈ ಮಾಡಿದ್ದು ಹಾಗೂ ಪ್ರೆಗ್ನೆನ್ಸಿ ಆಗಿಲ್ದಿರೋ ಕಾರಣದಲ್ಲಿ ನೀವು ಯಾವ ಟೆಸ್ಟ್ಗಳು ಮಾಡಿಸಿದ್ರೆ ಒಳ್ಳೆಯದು ಅಂತ ಹೇಳಿ. ಸೊ ಫಸ್ಟ್ ಆಫ್ ಆಲ್ ವಿಸಿಟ್ ಅ ಫರ್ಟಿಲಿಟಿ ಸ್ಪೆಷಲಿಸ್ಟ್, ಶಿಲ್ ಗೈಡ್ ಯು ಥ್ರೂ ದ ಜರ್ನಿ. ಅದರಲ್ಲಿ ಹೆಣ್ಮಕ್ಳಿಗೆ ಏನು ಮೇಜರ್ಲಿ ಟೆಸ್ಟ್, ಸೊ ಇದರಲ್ಲಿ 3 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇರುತ್ತೆ. ಒಂದು, ಅಂಡಾಶಯದಲ್ಲಿ ರಿಸರ್ವ್ ಎಷ್ಟಿದೆ, ಒವೇರಿಯನ್ ರಿಸರ್ವ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ನಾವು ಹೆಣ್ಮಕ್ಳ ಏಜ್ ಹಾಗೂ ಸ್ಕ್ಯಾನ್ ಅಲ್ಲಿ ಆಂಟ್ರಿ ಫಾಲಿಕ್ಯುಲರ್ ಕೌಂಟ್ AFC ಹಾಗೂ AMH ಅಂದರೆ ಆಂಟಿ ಮುಲ್ಲೇರಿಯನ್ ಹಾರ್ಮೋನ್. ಇದು ನಮಗೆ ಎರಡು ಅಂಡಾಶಯದ ಕೂಡಿ ರಿಸರ್ವ್ ಎಷ್ಟಿದೆ ಅಂತ ಹೇಳುತ್ತೆ. ಸೊ ಈ 3 ಟೆಸ್ಟ್ಗಳು ಮಾಡ್ತೀವಿ ಓವಲೇಷನ್ ನೋಡೋದಕ್ಕೆ. ಹಾಗೂ ಟ್ಯೂಬಲ್ ಪೇಟೆನ್ಸಿ HSG ಅಂತ ಹೇಳ್ತೀವಿ, ಹಿಸ್ಟ್ರೋಸಾಲ್ಪಿಂಗೋಗ್ರಾಮ್. ಇದು 2 ಫೆಲೋಪಿಯನ್ ಟ್ಯೂಬ್ದು ಪೇಟೆನ್ಸಿ ಇದೆಯಾ ಹಾಗೆ, ಅಥವಾ ಅದ್ರಲ್ಲಿ ಏನಾದ್ರು ಬ್ಲಾಕ್ ಇದ್ದಲ್ಲಿ ಅಥವಾ ಬೇರೆ ಏನಾದ್ರು ಕೆಟ್ಟ ನೀರು ತುಂಬಿದ್ದಲ್ಲಿ ನಮಗೆ ಗೊತ್ತಾಗುತ್ತೆ. ಇನ್ನೊಂದು ಬೇಸ್ಲೈನ್ ಸ್ಕ್ಯಾನ್ ಬೇಸಿಕಲಿ ನಾವು ಯುಟ್ರಸ್ ಹಾಗೂ ಎಂಡೋಮೆಟ್ರಿಯಂ ಅಂದರೆ ಯುಟ್ರಸ್ಸಿನ ಒಳಪದರ ಹಾಗೂ ಟ್ಯೂಬ್ ಹಾಗೂ ಓವರೀಸ್ನ ಒಂದ್ಸತಿ ನೋಡ್ಕೊತೀವಿ. ಇದರಲ್ಲಿ ನಾವು ಎಂಡೋಮೆಟ್ರಿಯಂ ಅಂದರೆ ಯುಟ್ರಸ್ ಕಂಡ್ಯೂಸಿವ್ ಇದೆಯಾ, ಪ್ರೆಗ್ನೆನ್ಸಿ ನಿಲ್ಲೋಷ್ಟು ಅಥವಾ ಕೆಪಾಸಿಟಿ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊತೀವಿ. ಇದು ಹೆಣ್ಮಕ್ಳಲ್ಲಿ. ಹಾಗೂ ಇವಾಗ ಇನ್ ಮೆನ್ ಬೇಸಿಕಲಿ ಒಂದೇ ಒಂದು ಬೇಸಿಕ್ ಟೆಸ್ಟ್ ಅಂತ ಅಂದ್ರೆ ಸಿಮೆನ್ ಅನಾಲಿಸಿಸ್ ಅಂದ್ರೆ ವೀರ್ಯಾಣು ಪರೀಕ್ಷೆ. ಇದರಲ್ಲಿ ವೀರ್ಯಾಣುಗಳ ಕೌಂಟ್ ಹೇಗಿದೆ ಹಾಗೂ ಅದರ ಸಂಚಲನ ಶಕ್ತಿ ಹೇಗಿದೆ ಹಾಗೂ ಅದರಲ್ಲಿ ಎಷ್ಟು ನಾರ್ಮಲ್ ಫಾರ್ಮ್ಸ್ ಇದೆ ಅನ್ನೋದನ್ನ ಟೆಸ್ಟ್ ಮಾಡ್ತೀವಿ. ಇದರ ಎಲ್ಲದರ ಜೊತೆಗೆ ಮೇಜರ್ಲಿ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ನೀವೇನಾದ್ರು ಸ್ಮೋಕಿಂಗ್, ಆಲ್ಕೋಹಾಲ್ ಇದ್ದಲ್ಲಿ, ಎಸ್ಪೆಷಲಿ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿದ್ದೀರಾ ಅಂದ್ರೆ ಖಂಡಿತ ಅದನ್ನ ನಿಲ್ಲಿಸೋದು ತುಂಬಾ ಒಳ್ಳೆಯದು. ಹಾಗೂ ಕೆಲವೊಂದು ಬೇಸಿಕ್ ಫಿಸಿಕಲ್ ಆಕ್ಟಿವಿಟಿ ಆಡ್ ಮಾಡ್ಕೊಳ್ಳಿ, ಅಂದ್ರೆ ಮಾಡ್ರೇಟ್ ವಾಕ್ ಅಥವಾ ಮಾಡ್ರೇಟ್ ಎಕ್ಸರ್ಸೈಸ್ 5 days a week ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇಷ್ಟು ನೀವು ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಂಡು ನಿಮಗೆ 1 ವರ್ಷದಲ್ಲಿ ಪ್ರೆಗ್ನೆನ್ಸಿ ನಿಲ್ತಾ ಇಲ್ಲ ಅಂತಂದ್ರೆ ಪ್ಲೀಸ್ ಗೆಟ್ ದಿಸ್ ಟೆಸ್ಟ್ ಡನ್ ಅಂಡ್ ವಿಸಿಟ್ ಅ ಫರ್ಟಿಲಿಟಿ ಸ್ಪೆಷಲಿಸ್ಟ್. ಥ್ಯಾಂಕ್ ಯು.